ನೆಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಸೊ ಸೇಮ್ ಮಾಡಬೇಕಾದ್ದನ್ನು ಮಾಡಬೇಕು ಅನ್ನೋ ಚಾಪ್ಟರ್ಲಿ ನೆಕ್ಸ್ಟ್ ಚಾಪ್ಟರ್ನ ಓದೋಣ. ಕಂಫರ್ಟ್ ಝೋನ್ ಎನ್ನುವುದನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನನ್ನ ಪ್ರಕಾರ ಕಂಫರ್ಟ್ ಝೋನ್ಗೆ ಯಾವುದೇ ಮಿತಿ ಇಲ್ಲ, ಅದನ್ನ ನಾವು ಹೇಗೆ ಬೇಕಾದರೂ ರೂಢಿಸ್ಕೋಬಹುದು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕಂಫರ್ಟ್ ಝೋನ್ ಬಗ್ಗೆ. ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಕಾರಲ್ಲಿ ಹೋಗ್ಬೇಕಾದ್ರೆ ನನಗೆ ಚಿತ್ರದುರ್ಗ ತನಕ ಓಡಿಸೋಕೆ ಸಾಧ್ಯ, ಆಮೇಲೆ ನನಗೆ ಓಡಿಸೋಕ್ಕಾಗಲ್ಲ. ಇದು ನನ್ನ ಕಂಫರ್ಟ್ ಝೋನ್. ಕ್ಲಿಯರ್? ಸೊ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಸ್ಟಾಪ್ ಮಾಡಿಬಿಡ್ಬೇಕು, ಅದ್ರ ಮುಂದೆ ಇನ್ನ ಬೇರೆ ಬೇರೆ ಊರುಗಳಿಗೆ ಈಗ ಹೋಗಂಗಿಲ್ಲ. ಇದೇ ಕಂಫರ್ಟ್ ಝೋನ್. ಅಂದ್ರೆ ನಾವು ಮುಂದಕ್ಕೆ ಹೋಗೋದೇ ಇಲ್ಲ, ಅದೇ ಕಂಫರ್ಟ್ ಝೋನ್. ಅರ್ಥ ಆಗ್ತಿದೆ ಅಲ್ಲ? ಆದ್ರೆ ಇದನ್ನ ನಾನು ಇನ್ನ ಕಂಫರ್ಟ್ ಝೋನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಕಂಫರ್ಟ್ ಝೋನ್ ಬಿಟ್ಟು ಕೆಲಸ ಮಾಡೋದಲ್ಲ, ಕಂಫರ್ಟ್ ಝೋನ್ನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡೋದು ಹೇಗೆ ಅಂದ್ರೆ, ಸೇಮ್ ಚಿತ್ರದುರ್ಗಕ್ಕೆ ಹೋದಾಗ ಒಂದು ಅರ್ಧ ಗಂಟೆ ಪಾಸ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಗಾಡಿ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ, ಸೇಮ್ ಬ್ಯಾಂಗ್ಳೂರಿಂದ ಚಿತ್ರದುರ್ಗ ಡಿಸ್ಟೆನ್ಸ್ ಏನಿತ್ತು, ಚಿತ್ರದುರ್ಗದಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲೂ ಸ್ಟಾಪ್ ಮಾಡ್ಬೋದು. ಅಲ್ಲಿ ಹೋದ್ಮೇಲೆ ಮತ್ತೆ ಕಂಫರ್ಟ್ ಝೋನ್ನ ವಿಸ್ತಾರ ಮಾಡಿಕೊಂಡು ಇನ್ನೊಂದು ಸ್ಟಾಪಿಗೆ ಹೋಗ್ಬೋದು. ಅಂದರೆ ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾಗಿದ್ದನ್ನ ಮಾಡೋದಕ್ಕೆ ಎಲ್ಲ ಒಟ್ಟಿಗೆ ಮಾಡಕ್ ಆಗದೆ ಇದ್ರೂ ಅವತ್ತಿಂದವತ್ತು ಮಾಡ್ತಾ 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 ಟಯರ್ಡ್ ಆದಾಗ ಬ್ರೇಕ್ ತಗೊಂಡು ಅಲ್ಲೇ ಕೂತ್ಕೊಂಡು ಅಯ್ಯೋ ಇನ್ನು ಮುಂದಿನ ವರ್ಷ ನೋಡ್ಕೊಳ್ಳೋಣ ಅಲ್ಲ, ಸ್ವಲ್ಪ ಪಾಸ್ ತಗೊಂಡು ಮತ್ತೆ ಶುರು ಮಾಡಬೇಕು. ಎಕ್ಸಾಂಪಲ್ ಏನು ಗೊತ್ತಾ? ಸಮ್ಟೈಮ್ಸ್ ತುಂಬ ಟಯರ್ಡ್ ಆಗಿದ್ದಾಗ ನನಗೆ ನಿದ್ದೆ ಎಳಿತಾ ಇರುತ್ತೆ. ಈಗ ಬೆಳಗ್ಗೆ ಬೇಗ ಎದ್ದಿರ್ತೀನಿ, ಕ್ಲಾಸ್ ಮಾಡ್ತಾ ಇರ್ತೀವಿ, ಎಕ್ಸಸೈಸ್ ಆಗುತ್ತೆ, ವಿಡಿಯೋ ಶೂಟ್ ಮಾಡಬೇಕು, ಬೇರೆ ಕೆಲಸ ಇರುತ್ತೆ, ಬುಕ್ ಓದಬೇಕು, ಅಂಕಣ ಬರಿಬೇಕು, ಇನ್ನೊಂದು ಬುಕ್ ಬರಿತಾ ಇದ್ದೀನಿ, ಆಮೇಲೆ ಸುಮಾರು ಕೆಲಸಗಳು, ಕಂಟೆಂಟ್ಸ್ ರೆಡಿ ಮಾಡಬೇಕು, ನಾನು ಬೇರೆ ಬೇರೆ ಸ್ಟಡಿ ಮಾಡಬೇಕು, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮನೇಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲವೂ ಇರುತ್ತೆ. ಇದೆಲ್ಲದ್ರ ಮಧ್ಯೆ ಒಂದೊಂದು ಸಲ ಒಂಥರ ಟಯರ್ಡ್ ಆದಂಗೆ ಆಗುತ್ತೆ, ಸುಸ್ತಾಗ್ತಾ ಇದೆಯಲ್ಲ ಬಾಡಿಗೆ ಅಂತ ಟೈಮಲ್ಲಿ ನಾನು ಫಾರ್ ಎಕ್ಸಾಂಪಲ್ ಊರಿಗೆಲ್ಲಾದರೂ ಹೋಗಿ ಬರ್ತೀನಿ ಅಂತ ಅಂದ್ಕೊಳ್ಳಿ. ಊರಿಗೆಲ್ಲ ಹೋಗಿ ಬಂದಾಗ ನೆಕ್ಸ್ಟು ಅವತ್ತಿನ ದಿನ ನನ್ನ ಟೈಮ್ ಟೇಬಲ್ ಫಾಲೋ ಆಗಲ್ಲ, ಅವತ್ತೊಂದು 2-3 ದಿನ ಟೈಮ್ ಟೇಬಲ್ ಫಾಲೋ ಆಗಲ್ಲ. ಸೊ ಈಗ ಎಲ್ಲೋ ಊರಿಗೆ ಹೋಗ್ಬಿಟ್ಟು ಬಂದೆ, ಟೈಮ್ ಟೇಬಲ್ ಫಾಲೋ ಆಗಿಲ್ಲ, ಹೆಂಗಿದ್ರು 3 ದಿನ ಟೈಮ್ ಟೇಬಲ್ ಫಾಲೋ ಮಾಡಿಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಬಿಡೋದು. ಬಿಡು ನಿಧಾನಕ್ಕೆ ಎದ್ದೋಳೋಣ, ಮಾಡೋಣ, ಕ್ಲಾಸ್ ಮುಗಿಸ್ ಮತ್ತೆ ಮಲ್ಗೋಣ, ಇನ್ಯಾವಾಗಲೂ ಎದ್ದೋಳೋಣ, ಈ ಥರ ಮಾಡ್ಬೋದು. ಅದು ಕಂಫರ್ಟ್ ಝೋನ್ ಅಂದರೆ ಸೆಟಲ್ ಅಷ್ಟೇ, ಆಯಿತಾ? ಆದರೆ ಆಯಿತು, 2 ದಿನ ರೆಸ್ಟ್ ಮಾಡಾಯಿತು, 3ನೇ ದಿನ ಏನು ಮಾಡಬೇಕು? ಕಂಫರ್ಟ್ ಝೋನ್ನ ಸ್ಟ್ರೆಚ್ ಮಾಡಬೇಕು. ಕಂಫರ್ಟ್ ಝೋನ್ನ ನಾವು ಇನ್ನು ಕಂಫರ್ಟ್ ಝೋನ್ನ ಬಿಟ್ಟು ಹೋಗಿ ಅಂತಾರಲ್ಲ, ಇವ್ರು ಚೆನ್ನಾಗಿ ಹೇಳ್ತಿದ್ದಾರೆ. ಕಂಫರ್ಟ್ ಝೋನ್ನ ಬಿಟ್ಟು ಹೋಗ್ಬೇಡಿ, ಕಂಫರ್ಟ್ ಝೋನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಇನ್ನೊಂದು ಚೂರು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಅಂತ. ಸೊ ಅಷ್ಟೇ, ಈಸಿಯಾಗಿ ಮಾಡ್ಬೋದು, ಕಂಫರ್ಟ್ ಝೋನಲ್ಲೇ ಮಾಡ್ಬೋದು. ಓಕೆ, ಸೊ ಇದು ನಾವು ಕೆಲಸದಲ್ಲಿ ಕಲಿಬೇಕಾಗಿರೋದು. ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರಂತೆ, ನೀವು ಹೇಗೆ ಇಷ್ಟು ಕೂಲಾಗಿರ್ತೀರಾ ಸೋಲೋ ಸಮಯದಲ್ಲೂ, ನೀವಿಷ್ಟು ಕೂಲಾಗಿರ್ತೀರಲ್ಲ ಹೇಗೆ ಅಂತ. ಮಹೇಂದ್ರ ಸಿಂಗ್ ಧೋನಿ ಅವರು ಹೇಳ್ತಾರಂತೆ, ನಾನಿವಾಗ ಸೋಲೋ ಸಮಯದಲ್ಲೋ ಅಥವಾ ಬೇರೆ ಇನ್ಯಾವುದೋ ಒಂದು ಟೈಮಲ್ಲೋ ನಾನು ಕಿರ್ಚಾಡಿ ಕೂಗಾಡೋದ್ರಿಂದ ಫಲಿತಾಂಶ ಬದಲಾಗಲ್ಲ. ನಾನು ಏನಾಗ್ಬೋದಪ್ಪ, ಸೆಲೆಕ್ಟ್ ಆಗ್ತೀನೋ ಇಲ್ವೋ, ಗೆಲ್ತೀನೋ ಇಲ್ವೋ, ಮರ್ಯಾದೆ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಮಾಡಬೇಕಾಗಿರೋದೇನು ಆ ಕ್ಷಣ ನನ್ನಿಂದ ಏನು ಬೆಸ್ಟ್ ಕೊಡೋಕ್ಕಾಗುತ್ತೆ ಅದನ್ನು ಮಾಡಬೇಕು. ನನ್ನ ಟೀಮಿಗೆ ಆ ಟೈಮಲ್ಲಿ ನಾನು ಏನು ಧೈರ್ಯ ತುಂಬಕ್ಕಾಗತ್ತೆ, ಗೈಡ್ ಮಾಡೋಕ್ಕಾಗತ್ತೆ, ಅದಷ್ಟೇ ನನ್ನ ಕೈಯಲ್ಲಿದೆ ಹೊರತು ಫಲಿತಾಂಶ ನನ್ನ ಕೈಯಲ್ಲಿ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ನಿನ್ನ ಕೆಲಸ ನೀನು ಮಾಡು, ಮಿಕ್ಕಿದ್ದೆಲ್ಲ ನನಗೆ ಬಿಟ್ಬಿಡು ಅಂತ ಹೇಳಿರೋದು. ಆದರೂ ನಾವು ಏನು ಕೊಡ್ತೀಯಾ ಹೇಳು, ಆಮೇಲೆ ನಾನು ಮಾಡ್ತೀನಿ ಅಂತ ಕೂತಿರ್ತೀವಿ. ಓಕೆ, ಅವನು ಇಲ್ಲ ನೀನು ಮಾಡು ಮಿಕ್ಕಿದ್ದು ಬಿಡು ಅಂತ, ನಾವು ಮಾಡ್ತಿರೋದು ನಾವು, ಮಿಕ್ಕಿದ್ಯಾಕೆ ನಿಂಗೆ ಬಿಡಬೇಕು ಅಂತ ಕಾನ್ವರ್ಸೇಷನ್ಸ್ ಮಾಡಿಕೊಂಡು ಮಾಡಬೇಕಾಗಿರೋದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ದೀವಿ. ಸೊ ಆಗ ಮಹೇಂದ್ರ ಸಿಂಗ್ ಧೋನಿ ಅವ್ರು ಹೇಳಿದ್ರಂತೆ, ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಇನ್ ಕೇಸ್ ಸೋತ್ರೆ ಮುಂದೆ ಅದನ್ನು ಹೇಗೆ ಸುಧಾರಿಸ್ಕೋಬೇಕು ಅಂತ ನಾನು ಮತ್ತೆ ಪಿಕಪ್ ಆಗ್ತೀನಿ ಅಷ್ಟೇ. ಸೊ ಅದರಲ್ಲಿ ನಾನು ನೆಮ್ಮದಿಯನ್ನು ಕಳ್ಕೊಳ್ಳೋದು ಏನೂ ಇಲ್ಲ ಅಂತ ಮಹೇಂದ್ರ ಸಿಂಗ್ ಧೋನಿ ಅವರು ಹೇಳ್ತಾರಂತೆ. ಸೊ ನಮ್ಮ ಕರ್ತವ್ಯ ಏನಂದರೆ, ಪರಿಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ನನ್ನ ಕೆಲಸವನ್ನು ಏನು ಕೊಡಬೇಕು ಆ ಕಂಪನಿಗೆ, ಏನು ಕೊಡಬೇಕು ಸ್ಕೂಲಿಗೆ, ಏನು ಕೊಡಬೇಕು ಕೆಲಸಕ್ಕೆ, ಅದನ್ನು ಕೊಡೋದು ಮಾತ್ರ ನನ್ನ ಕೈಯಲ್ಲಿ ಇದೆ.
ಅದು ಬಿಟ್ಟು ಮಿಕ್ಕಿದ್ದೇನು ಯೋಚನೆ ಮಾಡಿದ್ರು ನೆಮ್ಮದಿ ಕಳ್ಕೋಬೇಕಾಗತ್ತೆ. ಅದಕ್ಕೆ ಮಾಡಬೇಕಾಗಿರೋದನ್ನ ಮಾಡಿ ಫಸ್ಟು, ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಏನೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ, ನನಗೆ ಈ ಚಾಪ್ಟರ್ ತುಂಬ ಇಷ್ಟ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಡೆಪ್ತ್ ಮೀನಿಂಗ್ ಕೊಟ್ಟಿದೆ ಅಂತ. ಸೊ ಇವತ್ತಿನ ಎಪಿಸೋಡಲ್ಲಿ ಏನು ಅರ್ಥ ಆಯಿತು, ಸೊ ನಮ್ಮ ಲೈಫಲ್ಲಿ ಯಾವ ಥರ ನಾವು ಕಂಫರ್ಟ್ ಝೋನ್ನ ಎಕ್ಸ್ಟ್ಯಾಂಡ್ ಮಾಡಬೇಕು, ಇನ್ನೂ ಅದನ್ನು ವಿಸ್ತಾರಗೊಳಿಸಬೇಕು ಅಂತ. ಓಕೆ, ಸೊ ಮಹೇಂದ್ರ ಸಿಂಗ್ ಧೋನಿ ಥರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಪ್ರಕಾರ ಫಲಿತಾಂಶಗಳನ್ನು ನೋಡದೆ ನಮ್ಮ ಕೈಯಲ್ಲಿರೋದನ್ನು ನಾವು ಫೋಕಸ್ ಮಾಡಬೇಕು. ಸೊ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾಳೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮೇಡಮ್. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.